ಇದು ಲಾಭ ಮತ್ತು ನಷ್ಟ ಟಾಪಿಕ್ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಒಂದು ವಸ್ತುವಿನ ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ವ್ಯತ್ಯಾಸ 120 ಇದೆ. ಇದು 10% ಲಾಭಕ್ಕೆ ಸಮ ಆಗಿದೆ. ಹಾಗಾದರೆ ಆ ವಸ್ತುವಿನ ಮಾರಾಟ ಬೆಲೆ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. ಇಲ್ಲಿ 10% ಲಾಭ ಅಂತ ಹೇಳ್ತಾ ಇದ್ದಾರೆ. 10% ಲಾಭ ಯಾವುದಕ್ಕೆ ಸಮ ಆಗಿದೆ? 120ಕ್ಕೆ ಸಮ ಆಗಿದೆ. ಇವಾಗ ನಾನು ಒಂದು ವಸ್ತುವನ್ನ ಕೊಂಡ ಬೆಲೆ 100 ರೂಪಾಯಿ ಅಂತ ಅನ್ಕೋತೀನಿ. ಇದ್ರ ಮೇಲೆ 10% ಲಾಭ ಅಂದರೆ ಎಷ್ಟಕ್ಕೆ ಮಾರ್ತಾ ಇದ್ದಾರೆ? 110 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇದನ್ನ ಪರ್ಸೆಂಟೇಜಲ್ಲಿ ಹೇಳಿದ್ರೆ 100% ಮತ್ತು 110%. ಈ 10% 120 ಆದರೆ ಮಾರಾಟ ಬೆಲೆ ಎಷ್ಟಿದೆ? 110% ಎಷ್ಟಕ್ಕೆ ಸಮ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಅಲ್ಲಿಗೆ 10% 120ಕ್ಕೆ ಈಕ್ವಲ್ ಆದರೆ 110% ಎಷ್ಟಕ್ಕೆ ಈಕ್ವಲ್ ಆಯಿತು ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಪರ್ಸೆಂಟೇಜು ಕ್ಯಾನ್ಸಲ್ಲು, ಇಲ್ಲೊಂದು 0 ಕ್ಯಾನ್ಸಲ್ಲು. 1 × 12 ಮಾಡಿದಾಗ 12 ಬರುತ್ತೆ. ಇಲ್ಲೂ ಏನು ಮಾಡಬೇಕು? ಇಂಟು 12 ಮಾಡಬೇಕು. ಅಲ್ಲಿಗೆ 12 ಒಂದ್ಲಿ 12, 12 ಒಂದ್ಲಿ 12 ಪ್ಲಸ್ ಒಂದೆಷ್ಟು 13. ಇಲ್ಲಿ ಪಕ್ಕದಲ್ಲಿ ಒಂದು 0 ಇದೆ. ಇದನ್ನು ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ? 1320 ರೂಪಾಯಿಗೆ ಆ ವಸ್ತುನ ಮಾರ್ತಾ ಇದ್ದಾರೆ.